ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಖಾರ ಪೊಂಗಲ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರ್ಬೋದು, ಸಂಕ್ರಾಂತಿ ಟೈಮಲ್ಲೆಲ್ಲ ಮಾಡ್ತಾರೆ. ಇದು ನಮ್ಮ ಆಂಧ್ರದಲ್ಲೆಲ್ಲ ನಾವು ಅಲ್ಲಿರುವಾಗ ತುಂಬ ಮಾಡ್ತಿದ್ರು. ಆಂಧ್ರದಲ್ಲಿ, ತಮಿಳ್ನಾಡಲ್ಲೆಲ್ಲ ತುಂಬ ಫೇಮಸ್ ಇದು ಖಾರ ಪೊಂಗಲ್ ಅಂತ. ಹೆಚ್ಚಿನ ಜನರಿಗೆ ಇಷ್ಟ ಇರುತ್ತೆ ಪೊಂಗಲ್ ಅಂದರೆ. ನಾನು ಅದಕ್ಕೆ ಮನೇಲಿ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೆಲ್ಲ ಬೇಕು ಅಂತ ನಾನು ಇವಾಗ ನಿಮ್ಗೆ ತೋರಿಸ್ತೀನಿ. ನಾನು ಒಂದು ಲೋಟ ಇದರಲ್ಲಿ ಹೆಸರುಬೇಳೆ ತೊಗೊಂಡಿದ್ದೇನೆ. ಸೇಮ್ ಅಷ್ಟೇ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೇನೆ. ಮತ್ತು ಇದಕ್ಕೆ ಒಂದು 2 ಹಸಿಮೆಣಸಿನ್ಕಾಯಿ, ಮತ್ತೊಂದು 4 ಚಕ್ಕೆ ಲವಂಗ, ಮತ್ತೊಂದು ಸ್ವಲ್ಪ ಇದು ಇದಿದೆಯಲ್ಲ ಪೆಪ್ಪರು, ಇದನ್ನು ಕರಿಮೆಣಸು, ಇದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತು ಸ್ವಲ್ಪ ಹಾಗೆ ಇಟ್ಕೊಂಡಿದ್ದೇನೆ. ಮತ್ತೊಂದು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೇನೆ. ಮತ್ತೊಂದು ಸ್ವಲ್ಪ ಕರಿಬೇವು. ಇವಾಗ ಇದನ್ನೆಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡು ನಾವು ಇದನ್ನು ಇವಾಗ ಪೊಂಗಲ್ ಮಾಡೋಣ. ಎರಡನ್ನು ತೊಳ್ಕೊಳ್ಬೇಕು. ನಾನು ಹೇಗೆ ಮಾಡ್ತೇನೆ ಅಂದರೆ, ಕೆಲವರು ಏನು ಮಾಡ್ತಾರೆ ಅಂದರೆ ಇದೆಲ್ಲ ಮಾಡಿ ಹಾಕಿ ತುಪ್ಪ ಇಟ್ಟು ಅದನ್ನೆಲ್ಲ ಫ್ರೈ ಮಾಡಿ ಮತ್ತು ಇದನ್ನು ಸಪ್ರೇಟ್ ಬೇಯಿಸ್ಕೊಳ್ತಾರೆ. ಮತ್ತು ಎರಡನ್ನು ಲಾಸ್ಟಲ್ಲಿ ಮಿಕ್ಸ್ ಮಾಡ್ತಾರೆ. ನಾನು ಹಾಗೆ ಮಾಡಲ್ಲ, ಎಲ್ಲನೂ ಒಟ್ಟಿಗೆ ಹಾಕಿ ಒಟ್ಟಿಗೆ ಬೇಯಿಸ್ಕೊಳ್ತೇನೆ. ಇವಾಗ ಬನ್ನಿ ತೋರಿಸ್ತೇನೆ. ಇದನ್ನು ಮೊದಲು ಇವಾಗ ತೊಳ್ಕೊಂಡು ಬರ್ತೇನೆ. ನೋಡಿ, ಇವಾಗ ನೆನೆಸಿ ಇಟ್ಕೊಂಡಿದ್ದೇನೆ. ಇವಾಗ ರೆಡಿ ಮಾಡ್ಕೊಳ್ತೇನೆ. ಕುಕ್ಕರ್ ಇಟ್ಟು ಅದಕ್ಕೊಂದು ಸ್ಪೂನು ತುಪ್ಪ ಹಾಕ್ತೇನೆ ನಾನು. ಅದಕ್ಕೆ ತುಪ್ಪ ಏನು ಜಾಸ್ತಿ ಬೇಡ, ನಿಮಗೆ 1 ಸ್ಪೂನ್ ಹಾಕಿದರೆ ಸಾಕು. ಈಗ ತುಪ್ಪ ಬಿಸಿಯಾಗಿದೆ. ಇವಾಗ ನಾನು ಇದಕ್ಕೊಂದು ಸ್ವಲ್ಪ ಕರಿಮೆಣಸು ಇದೆಯಲ್ಲ, ಕಾಳು ಮೆಣಸು, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಅದು ಹಾಕಿದ ಮೇಲೆ ಸ್ವಲ್ಪ ಫ್ರೈ ಮಾಡಬೇಕು. ಮತ್ತು ಇದಕ್ಕೆ ಚಕ್ಕೆ ಲವಂಗ ಮತ್ತು ಹಸಿಮೆಣಸಿನ್ಕಾಯಿ ಇದೆಯಲ್ಲ, ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಅದನ್ನು ಕೂಡ ಫ್ರೈ ಮಾಡಬೇಕು. ಇದು ಫ್ರೈ ಮಾಡಿದಷ್ಟು ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕರಿಬೇವು ತೆಗೆದಿಟ್ಕೊಂಡಿದ್ದೇನಲ್ಲ, ಅದನ್ನು ಕೂಡ ಹಾಕ್ತೇನೆ. ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹೆಸರುಬೇಳೆ ತಂಪಲ್ವಾ ನಮ್ಮ ದೇಹಕ್ಕೆಲ್ಲ. ಅದರಿಂದ ಅದನ್ನು ನಾವು ಕಮ್ಮಿ ಯೂಸ್ ಮಾಡ್ತೇವೆ. ತೊಗರಿಬೇಳೆ ಎಲ್ಲ ಜಾಸ್ತಿ ಯೂಸ್ ಮಾಡ್ತೇವೆ, ಹೆಸರುಬೇಳೆನಲ್ಲಿ ಕಮ್ಮಿ ಯೂಸ್ ಮಾಡ್ತೇವೆ ನಾವು. ಅದರಿಂದ ಈ ರೀತಿ ಎಲ್ಲ ಮಾಡ್ಕೊಂಡು ತಿಂದರೆ ನಮ್ಮ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಮತ್ತು ನಮ್ಮ ದೇಹಕ್ಕೆ ಕೂಡ ತಂಪದು. ಈ ಸಮ್ಮರಲ್ಲೆಲ್ಲ ಜಾಸ್ತಿ ಇದನ್ನು ಯೂಸ್ ಮಾಡಬೇಕು ಹೆಸರುಬೇಳೆಯನ್ನು. ಇದು ಫ್ರೈ ಆಯಿತು ಅಂತ ಹೇಳುವಾಗ ಅದಕ್ಕೆ ಗೋಡಂಬಿ ಇದೆಯಲ್ಲ, ಅದನ್ನು ಕೂಡ ಹಾಕ್ತೇನೆ. ನೋಡಿ, ಇದು ಫ್ರೈ ಆಗ್ತಾ ಇದೆ. ಇದು ಫ್ರೈ ಆಗುವಾಗ ಕೆಲವರು ಏನು ಮಾಡ್ತಾರೆ ಅಂದರೆ, ಈ ನೆನೆಸಿ ಇಟ್ಕೊಂಡಿದ್ದೇವಲ್ಲ ಮತ್ತು ಅಕ್ಕಿ ಮತ್ತು ಹೆಸರುಬೇಳೆನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಮುಚ್ಚಿಡ್ತಾರೆ. ಅದೇ ನಾನು ಹಾಗೆ ಮಾಡಲ್ಲ. ಅದನ್ನು ಇವಾಗ ಹಾಕಿ ಅಕ್ಕಿ ಮತ್ತು ಅಕ್ಕಿನ ಹಾಕಿ ಅದನ್ನು ಕೂಡ ನಾನು 5 ನಿಮಿಷ ಫ್ರೈ ಮಾಡ್ತೇನೆ. ನೋಡಿ, ಅಕ್ಕಿ ಮತ್ತು ಇದನ್ನು ಹಾಕ್ತಾ ಇದ್ದೇನೆ. ಇದು ಕೂಡ ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಇದು ಫ್ರೈ ಮಾಡೋದ್ರಿಂದ ನಿಮಗೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. 5 ನಿಮಿಷ ಹುರ್ಕೊಳ್ಬೇಕು. ಇದು ಹುರ್ಕೊಳ್ಳೋದ್ರಿಂದ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಮುದ್ದೆಯಾಗಿ ಬೇಯಲ್ಲ, ಚೆನ್ನಾಗಿರುತ್ತೆ ಇದು. ನೋಡಿ, ಈ ರೀತಿ ಹುರ್ಕೊಳ್ತಾ ಇದ್ದೇನೆ. ನೀರು ಹಾಕ್ತೀರ, ಹಾಗೆ ಹುರ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೊಳ್ಬೇಕು. ಇವಾಗ 5 ನಿಮಿಷ ಆಯಿತು, ಚೆನ್ನಾಗಿ ಹುರ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ನೀರು ಹಾಕಬೇಕು. ಕೆಲವರು 1ಕ್ಕೆ 3 ನೀರು ಹಾಕ್ತಾರೆ. ಆದರೆ ನಾನು 2 ಲೋಟ ಹಾಕಿದ್ದೇನಲ್ಲ, 1ಕ್ಕೆ 2.5 ಲೋಟ ನೀರು ಹಾಕ್ತೇನೆ. ನೀವು 3 ಲೀಟ್ರ್ ನೀರು ಹಾಕಿದರೆ ಏನಾಗುತ್ತೆ ಅಂದರೆ ತುಂಬ ಮುದ್ದೆ ಆಗುತ್ತೆ ಅದು. ನೋಡಿ, ಇದು ಚೆನ್ನಾಗಿ ಹುರ್ಕೊಂಡಾಗಿದೆ. ಇವಾಗ ಇದಕ್ಕೆ ನೀರು ಹಾಕ್ಕೊಳ್ಬೇಕು. ನೋಡಿ, ಇದೇ ಗ್ಲಾಸಲ್ಲಿ ನಾನು ತಗೊಂಡಿದ್ದು ಅಕ್ಕಿ ಮತ್ತು ಬೇಳೆ, ಹೆಸರುಬೇಳೆ, ಇದರಲ್ಲಿ ನೀರು ಹಾಕ್ತೇನೆ. ಇದರಲ್ಲಿ 5 ಲೋಟ ಹಾಕ್ತೇನೆ. ಇದು ಬೇಗ ಮಾಡ್ಕೊಳ್ಬೋದು, ನಿಮಗೆ 10, 15, 20 ನಿಮಿಷದಲ್ಲೆಲ್ಲ ಆಗೋಗುತ್ತೆ. ನೀರು ಹಾಕಿದ್ಮೇಲೆ ಇದಕ್ಕೊಂದು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ತಾ ಇದ್ದೇನೆ. ಕೆಲವರು ಹಾಕಲ್ಲ, ಅಂದರೆ ನಾನು ಹಾಕ್ತೇನೆ. ಒಂದು ಸ್ವಲ್ಪ ಜಾಸ್ತಿ ಹಾಕಲ್ಲ, ಒಂದು 1/4 ಸ್ಪೂನು. ಮತ್ತು ಒಂದು ಅರ್ಧ ಸ್ಪೂನು ಉಪ್ಪು, ಅದರಿಂದ 1 ಸ್ಪೂನ್ ಉಪ್ಪು. ಮತ್ತು ಇದೊಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೇನೆ. ಆಗ ಇಡೀ ಪೆಪ್ಪರ್ ಹಾಕಿದ್ದೆ. ಈಗ ಇದನ್ನು ಕಾಳು ಮೆಣಸನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತೇನೆ. ಇವಾಗೆಲ್ಲ ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 5 ನಿಮಿಷ ಕೆಳಗಡೆನೇ ಮಿಕ್ಸ್ ಮಾಡಿ ಆಮೇಲೆ ನೀವು ಕುಕ್ಕರ್ದು ಮುಚ್ಚಳನ್ನು ಮುಚ್ಚಬೇಕು. ಇದು ತುಂಬ ಚೆನ್ನಾಗಿರುತ್ತೆ. ಮತ್ತು ಲಾಸ್ಟಲ್ಲಿ ಮುಚ್ಚುವ ಮೊದಲು 1 ಸ್ಪೂನ್ ತುಪ್ಪ ಹಾಕ್ಕೊಳ್ಬೇಕು ಅದ್ರ ಮೇಲೆ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ಮಿಕ್ಸ್ ಆದಮೇಲೆ ಇದು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 2 ಕೂಗು ಕೂಗ್ಸಿದ್ರೆ ಸಾಕು. 2 ವಿಸಿಲ್ ಬರಬೇಕು, ಅದಕ್ಕಿಂತ ಜಾಸ್ತಿ ಬಂದರೆ ಬೆಂದೋಗುತ್ತೆ. ತುಂಬ ಒಳ್ಳೆ ಪರಿಮಳ ಬರ್ತಾ ಇದೆ. ಇವಾಗ ಮುಚ್ಚಿಡ್ತೇನೆ. ನೋಡಿ ಫ್ರೆಂಡ್ಸ್, ಖಾರ ಪೊಂಗಲ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ನೋಡಿ, ಎಷ್ಟು ಹದವಾಗಿ ಬೆಂದಿದೆ. ನೀವು ಅದಕ್ಕೆ 1ಕ್ಕೆ 3 ಲೋಟ ನೀರು ಹಾಕಿದರೆ ಅದು ತುಂಬ ಬೆಂದೋಗುತ್ತೆ. ಇಷ್ಟೇ ಬೇಯಬೇಕು, ಇಷ್ಟು ಬೆಂದರೆ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿಲ್ಲ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಅವಾಗ ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಮತ್ತು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ವಿಡಿಯೋನ ನೋಡ್ತಿದ್ದೀರಿ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ಥರ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.